ಅಂಬೇಡ್ಕರ್ನವನಂತೂ ನೋಡಿಲ್ಲ. ಆದ್ರೆ ಅಂಬೇಡ್ಕರ್ ಪ್ರತಿರೂಪ ರೂಪದಲ್ಲಿ ಸರ್ವಜನಾಂಗೀಯ ತೋಟವನ್ನ ನಮ್ಗೆ ತೋರಿಸ್ಕೊಟ್ಟಂತ ಜೂನಿಯರ್ ಅಂಬೇಡ್ಕರ್ ಅವರಿಗೆ ಧನ್ಯವಾದಗಳು. ಉಡಿ ಚಿನ್ನಿ ಸಾರ್ ಅವರಿಗೆ ಮಾತುಗಳಿಲ್ಲ. ಇಷ್ಟು ಅಭಿಮಾನ, ಇಷ್ಟು ಪ್ರೀತಿ, ಸಾಕು. ಎಲ್ರಿಗೂ ನಾನು ಬರ್ತಿರೋವರೆಗೂ ಅವ್ರಿಗೆ ಪೂಜೆ ಮಾಡ್ತೀನಿ. ನಾನು ಒಬ್ಬ ಕಾರ್ಯಕರ್ತ ಸರ್, ಇಲ್ಲಿ ನಾನು ಒಬ್ಬನು ಒಟ್ಟಿಗೆ ಬಂದಿರೋದು ಈ ಕಾರ್ಯಕ್ರಮಕ್ಕೆ. ನಾನು ಬಂದಿದ್ದೀನಿ ಅಷ್ಟೇ. ಎಲ್ರದ್ದು ಕಾರ್ಯಕ್ರಮ ಇದು. ಇಲ್ಲಿ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ, ನಮ್ಗೆ ಉಳಿಸಿದ್ದಾರೆ, ಅವರೆಲ್ಲರ ಕಾರ್ಯಕ್ರಮ ಅವರೆಲ್ರಿಗೂ ಒಳ್ಳೇದಾಗಲಿ. ಅವರೆಲ್ಲರೂ ನಾನು ಬದುಕಿರೋವರೆಗೂ ನಾನು ಜೀವ ಕೊಡೋಕೆ ರೆಡಿ ಸರ್. ನಮ್ಮಲ್ಲಿರ್ತಕ್ಕಂಥ ಆ ಜಾತಿ, ಈ ಜಾತಿ, ಆ ಧರ್ಮ, ಈ ತಾರತಮ್ಯಗಳನ್ನ ದೂರ ಮಾಡಬೇಕು. ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಏನು ಹಸಿರು ಕ್ರಾಂತಿಯ ಹರಿಕಾರರಾಗಿ ಇಡೀ ಭಾರತ ದೇಶದಲ್ಲಿ ಒಂದು ಆಹಾರ ಕ್ರಾಂತಿಯನ್ನ, ಕೃಷಿ ಪದ್ಧತಿಯಲ್ಲಿ ಅನೇಕ ಬದಲಾವಣೆಗಳನ್ನ ತಂದಿರತಕ್ಕಂಥ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನ ಇವತ್ತು ಭಾರತೀಯರ ಸೇವಾ ಸಮಿತಿ ವತಿಯಿಂದ ಇಷ್ಟೊಂದು ವಿಜೃಂಭಣೆಯಿಂದ ಇವತ್ತು ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಮಾನವ ಜಾತಿ, ಮಾನವ ಧರ್ಮ, ಮಾನವ ಕುಲ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ಧರ್ಮಗಳಿಗೆ ಬೆಂಕಿ ಹಚ್ಚುವಂತ ಕೆಲಸ ಅದು ನಮ್ಮ ಭಾರತೀಯ ಸೇವಾ ಸಮಿತಿಯ ಉದ್ದೇಶವಾಗಿದೆ. ಎಲ್ಲ ಸರ್ವ ಧರ್ಮಗಳ ಸಮಾನತೆ. ಇವತ್ತು ವಿಶೇಷವಾಗಿ ಎಲ್ಲ ದೊಡ್ಡವ್ರ ಮುಂದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೂ ರಾಜ್ಯ ಅಧ್ಯಕ್ಷರಿಗೂ ಇದೇ ರೀತಿ ಜನರ ಸಹಕಾರ, ದೇವರ ಆಶೀರ್ವಾದ ಸದಾ ಇರಲಿ. ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇರ್ಬೋದು, ಜೊತೆಗೆ ಅವರೆಲ್ಲ ಬಂದಿದ್ದಕ್ಕೆ, ಜೊತೆಗೆ ನನ್ನ ಸಹೋದರರು ತುಂಬಾ ಜನ ನಮ್ಗೆ ಸಾಥ್ ಕೊಟ್ಟಿದ್ದಾರೆ. ಈ ಒಂದು ಯಶಸ್ವಿಗೆ ಕಾರಣ ಆಗಿದೆ. ನಾನು ಭೇದ ಭಾವ ಮಾಡಿದವರಲ್ಲ, ಒಂದು ಅಕ್ಕ ತಂಗಿಯಾಗಿ ಜೊತೆಲಿ ಇಟ್ಕೊಂಡು ಕೆಲಸ ಮಾಡಿದಂಥ ಮಹಾನ್ ವ್ಯಕ್ತಿ ಅಂದರೆ ಅದು ಗೂಡಿ ರಾಮಚಂದ್ರಣ್ಣ. ಯಾಕೆಂದರೆ ಅವರಿಗೆ ಧರ್ಮ ಜಾತಿ ಏನೂ ಗೊತ್ತಿಲ್ಲ. ಅವರು ಒಂಥರ ಕರುಣಾಮಯಿ. ನಾನು ನೇರವಾಗಿ ಹೇಳ್ತೀನಿ, ನಾನೊಂದು ಸ್ಟೇಟ್ ಲೆವೆಲ್ ಲೀಡರ್ ಆಗಿ ಹೇಳ್ತಾ ಇದ್ದೀನಿ. ಅವ್ರು ಯಾವತ್ತೂ ಆ ಸಮುದಾಯದಲ್ಲಿ ಒಂದು ಈಗ ಹೇಳಿದ್ರು ಯಾರೋ ಒಬ್ಬರು ಅಂಬೇಡ್ಕರ್ ರೂಪದಲ್ಲೇ ನೋಡ್ತಾ ಇದ್ದೀವಿ. ಆರೋಗ್ಯ, ಆಯುಷ್, ಸಂಪತ್ತನ್ನು ಕೊಡಲಿ. 3 ವರ್ಷ ನೀವೆಲ್ಲರೂ ಕೂಡ ಮಾಧ್ಯಮದವರು, ಇವತ್ತು ಪೊಲೀಸ್ ಸಿಬ್ಬಂದಿ ಸಾಕಷ್ಟು ಸಪೋರ್ಟ್ ಮಾಡಿದ್ದೀವಿ. ನಮಸ್ಕಾರ ಎಲ್ರಿಗೂ. ನಾನು ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಉಡಿಚಿನ್ನಿ. ಇವತ್ತೇನು ವಿಶೇಷವಾಗಿ ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರ ಕ್ಷೇತ್ರದ ಊಡಿ ಗ್ರಾಮದಲ್ಲಿ ಸ್ಪೋರ್ಟ್ಸ್ ಕ್ಲಬ್, ಕಬಡ್ಡಿ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿ ಹಾಗೂ ಜಗಜೀವನ್ ರಾಮ್ ಜಯಂತಿಯನ್ನ ಅರ್ಥಪೂರ್ಣವಾಗಿ, ಜೊತೆಗೆ ಅವರ ಪಲ್ಲಕ್ಕಿಗಳು, ಅದರ ಜೊತೆಗೆ ಎಲ್ಲ ಧರ್ಮದ ಗುರುಗಳನ್ನ ಮೆರವಣಿಗೆ ಮಾಡೋದ್ರ ಮೂಲಕ ನಮ್ಮಲ್ಲಿರ್ತಕ್ಕಂಥ ಆ ಜಾತಿ, ಈ ಜಾತಿ, ಆ ಧರ್ಮ, ಈ ತಾರತಮ್ಯಗಳನ್ನ ದೂರ ಮಾಡಬೇಕು. ಈಗೇನು ಕೋಮಲಗಳನ್ನು ಎದುರಿಸ್ತಾ ಇದ್ದಾರೆ ಅದನ್ನೆಲ್ಲ ಅದು ನಿರ್ಮೂಲನೆ ಆಗ್ಬೇಕು. ನಾವೆಲ್ಲರೂ ಮಾನವ ಜಾತಿ, ಮಾನವ ಧರ್ಮ, ಮಾನವ ಕುಲ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ಧರ್ಮಗಳಿಗೆ ಬೆಂಕಿ ಹಚ್ಚುವಂತ ಕೆಲಸ ಆಗ್ತಾ ಇದೆ. ನಿಜವಾಗ್ಲೂ ಇದೇನು ಇತಿಹಾಸ ನೋಡಿದ್ರೆ ಯಾವ್ದು ಜಾತಿ, ಧರ್ಮ, ಯಾವ ಕುಲ ಅಂತ ಯಾವ್ದು ಇರ್ಲಿಲ್ಲ. ಇದನ್ನೆಲ್ಲ ನಾವು ಮಾಡ್ಕೊಂಡಿರೋದು ಕೆಲವರು ಸೃಷ್ಟಿ ಮಾಡಿದ್ದು ಬಂದು, ಏನೋ ವಲಸೆ ಬಂದಂತ ಕೆಲವರು ಸೃಷ್ಟಿ ಮಾಡಿರೋದು. ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ನಾವೆಲ್ಲರೂ ಮಾನವರು ಅಂತ ಏನು ಈಗಾಗಲೇ ನಾವು ಒಂದು ಹಾಡನ್ನು ಸಹ ಹಾಡಿದೀವಿ. ಯಾವ ಜಾತಿ ನಿನ್ನದು ಎಂದು ನೋಯಿಸಿದಿರು ಯಾರನ್ನು, ಯಾವ ಧರ್ಮ ನಿನ್ನದು ಎಂದು ಕೇಳಬೇಡ ಯಾರನ್ನು, ಮಾನವ ನೀ ಯಾವುದೇ ಧರ್ಮನ ಪೂಜೆ ಮಾಡು, ಏನೋ ಯಾವತ್ತು ನೀನು ಮಾನವ ಕುಲ ಅನ್ನೋದು ಮರಿಬೇಡ ಅಂತ. ಆ ರೀತಿ ಎಲ್ರೂ ಮನುಷ್ಯರು. ಯಾಕೆಂದ್ರೆ ಇವತ್ತು ಈ ಒಂದು ಕಾರ್ಯಕ್ರಮ ನಾವು ತುಂಬಾ ಅದ್ದೂರಿಯಾಗಿ 3 ತಿಂಗಳಿಂದ ಈ ಕಾರ್ಯಕ್ರಮವನ್ನ ಯಶಸ್ವಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ತುಂಬಾ ಶ್ರಮ ಪಟ್ಟು ನಮ್ಮ ಕಾರ್ಯಕರ್ತರು, ಲೀಡರ್ಗಳು, ಎಲ್ಲ ಸಂಘಟಕರು, ಬೀದಿ ವ್ಯಾಪಾರಿಗಳು, ಕೂಟ, ಯುವ ಘಟಕ, ಆಟೋ ಘಟಕ ಎಲ್ರೂ ಇವ್ರ ಜೊತೆಗೆ ಶ್ರಮ ಇದೆ. ಯಾಕೆಂದ್ರೆ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇರ್ಬೋದು, ಜೊತೆಗೆ ಅವರೆಲ್ಲ ಬಂದಿದ್ದಕ್ಕೆ, ಜೊತೆಗೆ ನನ್ನ ಸಹೋದರರು ತುಂಬಾ ಜನ ನಮ್ಗೆ ಸಾಥ್ ಕೊಟ್ಟಿದ್ದಾರೆ. ಈ ಒಂದು ಯಶಸ್ವಿಗೆ ಕಾರಣ ಆಗಿದ್ದಾರೆ. ನಾನು ಅಲ್ಲ, ಈಗ ಚೇತನ ಅಹಿಂಸೆ ಸಾಹೇಬ್ರು ಬಂದಿದ್ರು, ಸಂತೋಷಗಳ ಸಾಹೇಬ್ರು ಬಂದಿದ್ರು, ಮಳವಳ್ಳಿ ಮಹಾದೇವ ಸ್ವಾಮಿಗಳು, ಎಲ್ಲಾ ಧರ್ಮದ ಗುರುಗಳು, ಸಾಲುಮಾರ್ ತಿಮ್ಮಕ್ಕ ಅವ್ರು ಬರ್ತಾ ಇದ್ದಾರೆ. ಈಗ ಸಂಜೆ ಕಾರ್ಯಕ್ರಮಕ್ಕೆ ಅವ್ರು ಇರ್ತಾರೆ. ಈಗ ಈ ತರ ನಾವು ಎಲ್ಲಾ ಕಾರ್ಯಕ್ರಮಗಳನ್ನ ತುಂಬಾ ಅರ್ಥಪೂರ್ಣವಾಗಿ ಮಾಡ್ಕೊಂಡ್ ಬಂದಿದೀವಿ. ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಎಲ್ಲರೂ ಶ್ರಮೆ ಇದೆ. ನಂದೊಬ್ಬಂದೇ ಅಂತಲ್ಲ. ಒಂದು ವಿಷಯ ಅಂದ್ರೆ, ಯಾವತ್ತು ನಮ್ಮನ್ನ ಸೋಲ್ಬೇಕು ಅನ್ನೋರ್ ಮುಂದೆ ನಾವು ಗೆಲ್ಲುವುದನ್ನ ನಾವು ತೀರ್ಮಾನ ಮಾಡಬೇಕು. ಸೋಲ್ಬೇಕು ಅನ್ನೋರ್ ಮುಂದೆ ನಾವು ಗೆದ್ದು ತೋರಿಸ್ಬೇಕು. ಅದು ಇವತ್ತಾಗಿದೆ.
ಅದೇ ನಮ್ಮ ಗುರಿ. ಎಷ್ಟು ತುಂಬಾ ಅವೇರ್ ಮಾಡಿದ್ರು, ತುಂಬಾ ಜನಗಳನ್ನ ಇದನ್ನ ಈ ಕಾರ್ಯಕ್ರಮಕ್ಕೆ ಬರಬಾರ್ದು ಅಂತ ಇದ್ ಮಾಡಿದ್ದಾರೆ. ಆದ್ರೂ ಒಳ್ಳೆಯದಕ್ಕೆ ಜಯ ಸಿಕ್ಕಿದೆ, ಸತ್ಯಕ್ಕೆ ಜಯ ಸಿಕ್ಕಿದೆ. ಆ ವರ್ಣನು ನಮ್ಮ ಅಧ್ಯಕ್ಷರು ಎಲ್ಲರೂ ನನಗೆ ಭಯ ಆಡಿಸಿದ್ರು. ಸಾರ್ ಮಳೆ ಅಂತ ಹೇಳ್ಬಿಟ್ಟು ಭಯ ಆಡಿಸ್ತಾ ಇದ್ರು. ನಾನು ಹೇಳಿದೆ, ಸರ್ ಬರ್ದಿಟ್ಕೊಳ್ಳಿ, ಸೋಮವಾರ ಮೇಲೆ ಮಳೆ ಬರ್ಬೋದು, ಬಂದ್ರೆ ಭಯ ಬಂದು ಹಂಗೆ ಹೇಳ್ಬೋದು ಸರ್, ನಾವು ಯಾವ್ದಕ್ಕೂ ಭಯ ಪಡಲ್ಲ. ನಮ್ಮಲ್ಲಿ ಜಯ ಅನ್ನೋದಿದೆ, ನಮ್ಮ ಶ್ರಮೆಗೆ ಫಲ ಸಿಗುತ್ತೆ, ನಾವು ಮಾಡುವಂತ ಕೆಲಸ ದೇವರು ಮೆಚ್ತಾರೆ. ಅದು ಇವತ್ತು ಯಶಸ್ವಿ ಆಗಿದೆ. ಆ ಯಶಸ್ವಿಗೆ ಈ ಮಳೆನೇ, ಈ ಸೂರ್ಯ ಚಂದ್ರ, ಈ ಪ್ರಕೃತಿನೇ ಕಾರಣ. ಇವತ್ತು ಪ್ರಕೃತಿ ಈ ಒಂದು ಕಾರ್ಯಕ್ರಮವನ್ನು ಒಪ್ಕೊಂಡಿದೆ ಅಂತ ನಾನು ಮನಸ್ಫೂರ್ತಿಯಿಂದ ಹೇಳಕ್ ಇಷ್ಟಪಡ್ತೀನಿ ಸರ್. ನಾವೆಲ್ಲ ಭಾಗಿಯಾಗಿದ್ದೀರ, ನಮ್ಮದೇ ಪುಣ್ಯ ಅಂತ ತಿಳ್ಕೊಂಡ. ಅಂಬೇಡ್ಕರ್ ಅವರ ಪ್ರತಿರೂಪದಲ್ಲಿ ನಿಂತ್ಕೊಂಡು ಇವತ್ತು ರೋಡ್ ಶೋ ಮಾಡಿಕೊಂಡು ಎಲ್ಲರ ಮನಸ್ಸನ್ನ ಸೆಳೆಯುವಂತ ಕೆಲಸ ಮಾಡಿದರೆ ಉಡಿ ಚಿನ್ನಿ ರಾಮಚಂದ್ರರವರು ತನ್ನ ಹೆಗ್ಗಳಿಕೆಯನ್ನ, ತನ್ನ ವಿಶೇಷತೆಯನ್ನ ವೈಭವಪೇತವಾಗಿ ಮೆರೆಯುವಂತ ಕೆಲಸ ಆಗಿದೆ. ಅವ್ರ ಬಗ್ಗೆ ಎಲ್ರಿಗೂ ಮೆಚ್ಚುಗೆ ಇದೆ, ಅವರೆಲ್ಲರ ಬಗ್ಗೆ ಪ್ರೀತಿ ಇದೆ, ವಿಶ್ವಾಸ ಇದೆ, ನಂಬಿಕೆ ಇದೆ. ಇದನ್ನು ನಾವು ಬಹಳ ದೂರದಿಂದ ಬಂದಿದ್ದೀವಿ. ಅವ್ರ ಮೆಚ್ಚುಗೆಗಾಗಿ, ಪ್ರೀತಿಗಾಗಿ, ವಿಶ್ವಾಸಕ್ಕಾಗಿ ನಾವೆಲ್ಲ ಬರ್ತೀವಿ. ಯಾವತ್ತು ಕರೆಕ್ಟಾಗಿ ಫೋನ್ ಮಾಡಿದ್ರೆ ಸಾಕು, ಬರುವಂತ ಕೆಲಸ ಮಾಡ್ತೀವಿ. ಇಂಥ ಕಾರ್ಯಕ್ರಮ ಯಶಸ್ವಿ ನಡೆದು ಬರಲಿ, ಅಂಬೇಡ್ಕರ್ ಅವ್ರಿಗೆ ಹೆಸರಲ್ಲಿ, ಜಗಜ್ಜೀವನ ಹೆಸರಲ್ಲಿ ಎಲ್ಲರೂ ಗೌರವ ತಂದು ಸಾರ್ಥಕವಾದ ಬದುಕನ್ನ ಬದುಕಲಿ ಅಂತೇಳಿ ಹಾರೈಸ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಶ್ರೀಯುತ ಗೌರವಾನ್ವಿತ ಹೂಡಿ ಚಿನ್ನಿ ಅವರು ಮತ್ತು ಅಮರ್ನಾಥ್ ಅವರು, ಈ BSS ರಾಜ್ಯಾಧ್ಯಕ್ಷರು ಮತ್ತು ಎಲ್ಲಾ ಸದಸ್ಯರುಗಳು ಮತ್ತು ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಅವರು ಶ್ರಮ ವಹಿಸಿದ್ದಾರೆ, ಎಲ್ಲರನ್ನು ನಾನು ಆ ಪರಮಾತ್ಮನೊಂದಿಗೆ ಪ್ರಾರ್ಥಿಸುತ್ತಿದ್ದೇನೆ. ಒಳ್ಳೆಯ ಆರೋಗ್ಯ, ಒಳ್ಳೆಯ ಅವ್ರಿಗೆ ಜೀವನದಲ್ಲಿ ಅವಕಾಶ ಮತ್ತು ಶಾಂತಿ, ಸ್ಫೂರ್ತಿ, ಸಾಮರ್ಥ್ಯ ತರಲಿ. ಹಾಗೂ ನಮ್ಮ ಭಾರತ ದೇಶದಲ್ಲಿ ಮನಸ್ಸುಗಳನ್ನು ಕದಡಿ ಬೇರ್ಪಡಿಸೋ ಸನ್ನಿವೇಶಗಳು ನಮ್ಮ ಎದುರಾಗುತ್ತಿದ್ದರೂ ಸಹ ಶ್ರೀ ಹೂಡಿ ಚಿನ್ನಿ ತರ ಮತ್ತು ಅಮರ್ನಾಥ್ ತರ, ಅವ್ರ ತಂಡದವ್ರ ತರ ಮತ್ತು ನಮ್ಮ ಎಲ್ಲಾ ಈ ಕಾರ್ಯಕ್ರಮದಲ್ಲಿ ಸೇರಿರುವಂತಹ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಆಪಸ್ ಮೇ ಭಾಯಿ ಎಲ್ರಿಗೂ ನಮಸ್ಕಾರ. ಭಾರತೀಯರ ಸೇವಾ ಸಮಿತಿಯ ವತಿಯಿಂದ ಏನಿವತ್ತು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಒಂದು ಜಯಂತಿಯನ್ನ, ಇಬ್ಬರು ಮಹನೀಯರ ಒಂದು ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ ಪ್ರತಿ ವರ್ಷ. ಅದೇ ತರ ಈ ವರ್ಷನೂ ಸಹ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮಗಳನ್ನ, ಸರ್ವ ಧರ್ಮಗಳ ಎಲ್ಲ ಗುರುಗಳನ್ನ, ಹಿಂದೂ, ಮುಸ್ಲಿಂ, ಸಿಖ್, ಕ್ರಿಶ್ಚಿಯನ್ ಎಲ್ಲಾ ಧರ್ಮಗಳ ಒಂದು ಧರ್ಮ ಗುರುಗಳನ್ನ ನಾವು ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಈ ಸಮಾಜಕ್ಕೆ ಏನು ಆ ಇಬ್ರು ಮಹನೀಯರು ಕೊಡುಗೆಗಳನ್ನ ಕೊಟ್ಟಿದ್ರು, ಏನು ಸಮಾನತೆ ಸಾರ್ಲಿಕ್ಕೆ ಅವರ ಜೀವನವನ್ನ ಮುಡುಪಾಗಿಟ್ಟಿದ್ರು, ಅದನ್ನ ಇವತ್ತು ಎಲ್ಲ ಸಾರ್ವಜನಿಕರಿಗೆ ತೋರಿಸ್ಬೇಕು ಅಂತೇಳಿ ಪಲ್ಲಕ್ಕಿಗಳಲ್ಲಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಭಾರತೀಯರ ಸೇವಾ ಸಮಿತಿ, ಸರ್ವ ಧರ್ಮಗಳ ಸಮಿತಿ ಅಂತೇಳಿ ಏನು ಅವತ್ತು ಏನು ಸಂಘಟನೆಯನ್ನ ಹುಟ್ಟಾಕಿರ್ತಕ್ಕಂಥ ಸಂಸ್ಥಾಪಕರು, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಹೂಡಿ ಚಿನ್ನಿ ಸರ್ ಅವರು, ಅವರ ಕಲ್ಪನೆ ಏನಿತ್ತು, ಎಲ್ಲ ಧರ್ಮದವರನ್ನ ಒಂದು ಸಂಘಟನೆಗೆ ಸೇರಿಸಬೇಕು. ಯಾಕಂತ ಹೇಳಿದ್ರೆ ಇವತ್ತು ಎಲ್ಲ ಭಾಗ ಮತ್ತು ಎಲ್ಲಾ ಪದಾಧಿಕಾರಿಗಳಿಗೂ ನಾನು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಅವರಿಗೆ ವಂದಿಸುವಂತನಾಗಿದ್ದೇನೆ. ಈ ರೀತಿಯಾದಂತ ಒಂದು ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಅಂಬೇಡ್ಕರ್ ಅವರು ಜೀವಂತವಾಗಿದ್ದಾರೆ. ಮತ್ತೆ ಅವರ ಕೊಡುಗೆಗಳು, ಅವರ ಆದರ್ಶಗಳು ಅನೇಕರು ಅದನ್ನು ಅನುಸರಿಸಿಕೊಂಡು ಅಂಬೇಡ್ಕರ್ ಅವರ ಆಸೆ ಏನಿತ್ತು ಅದು ನಮ್ಮ ಎಲ್ಲ ಮನುಷ್ಯರ ಮೂಲಕವಾಗಿ, ನಮ್ಮೆಲ್ಲ BSS ಎಲ್ಲ ಪದಾಧಿಕಾರಿಗಳ ಮೂಲಕವಾಗಿ ಅಂಬೇಡ್ಕರ್ ಅವರ ಆಸೆ ಆಕಾಂಕ್ಷೆಗಳು ನೆರವೇರುವ ಹಾಗೆ ದೇವರು ಕೃಪೆ ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಮತ್ತು ಚಿನ್ನಿ ಸಾರ್ ಅವರು ಕೂಡ ನಾವು ಯಾವ ಯೋಗ್ಯತೆ ಇಲ್ಲದಂಥವ್ರು, ಅದಾಗ್ಲೂ ಕೂಡ ನಮ್ಮನ್ನು ಅಷ್ಟು ದೊಡ್ಡ ಒಂದು ಪಲ್ಲಕ್ಕಿಯಲ್ಲಿ ಮತ್ತು ದೇವರುಗಳ ರೀತಿಯಲ್ಲಿ ಅವರು ನಮ್ಮನ್ನ ಮೇಲೆ, ನಾವು ದೇವರಿಗೆ ಸರಿಸಮಾನರಾಗೋದಕ್ಕೆ ಸಾಧ್ಯನೇ ಇಲ್ಲ. ನಾವು ದಾಸರು, ಸೇವೆ ಮಾಡುವಂಥವರು, ಅನೇಕರಿಗೆ ನಾವು ಸೇವೆ ಮಾಡುವಂಥವರಾಗಿ, ಮತ್ತು ಮೊದಲು ನಾವು ಮಾನವರು, ಎಲ್ಲ ಜಾತಿ, ಧರ್ಮ, ಭಾಷೆ ಅವೆಲ್ಲ ಕೂಡ ಇಲ್ಲದೆ, ಮತ್ತೆ ಅವರು ಎಲ್ಲರೂ ಕೂಡ ಮನುಷ್ಯರು ಹಂಗಂತೇಳಿ ಈ ಒಂದು ಸಮೈಕ್ಯತೆ ಮತ್ತು ಯಾವುದೇ ಒಂದು ಭೇದ ಭಾವ ಇಲ್ಲದೆ
ಅವ್ರನ್ನ ಇದೇ ಮೊಟ್ಟ ಮೊದಲಲ್ಲ, ಅನೇಕ ಸಾರಿ ಈ ರೀತಿಯಾಗಿ ಅವರು ಗುರುಗಳನ್ನು ಸನ್ಮಾನಿಸಿರುವುದು ಮತ್ತು ಸರ್ವಧರ್ಮಕ್ಕೆ ಒಂದು 7 ದಿನ ಹಮ್ಮಿಕೊಳ್ಳುವಂತ ಒಂದು ಈ ಕಾರ್ಯಕ್ರಮ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ಅಂತ ಗುಡಿ ಚಿನ್ನಣ್ಣ ಅವರು ಇದೇ ಒಂದು ಕಾರ್ಯಕ್ರಮನೇ ಇದಕ್ಕೆ ಮುಂಚೆನೂ ಒಂದು ವರ್ಷ ಮುಂಚೆನೂ ಮಾಡಿದ್ವಿ. ಎಲ್ಲರೂ ಮಾಡ್ತಾರೆ, ಒಂದೊಂದು ಕಾರ್ಯಕ್ರಮ ಒಂದೊಂದು ಜಾತಿಗೆ ಸೀಮಿತ ಅಂತ ಮಾಡ್ತಾರೆ, ಮತ್ತೆ ಏನೋ ಒಂದು ರಾಜಕಾರಣಿಗಳ ಹತ್ರ ಒತ್ತಡ ಬಿದ್ದು ಅವ್ರವ್ರ ಸ್ವಾರ್ಥಕ್ಕಾಗಿ ಅವ್ರು ಮಾಡ್ತಾರೆ. ಆದ್ರೆ ಇದು ಇದರಲ್ಲಿ ಒಂದು BSS ಅಂತ ಒಂದು ಸಂಘಟನೆ ಕಟ್ಕೊಂಡು ಸುಮಾರು ವರ್ಷದಿಂದ ಸರ್ವಧರ್ಮಗಳು ಒಂದೇ ಸಮಾನತೆ ಅಂತ ಅಂದ್ಬಿಟ್ಟು ಇವತ್ತು ಎಲ್ಲಾ ಧರ್ಮದ ಗುರುಗಳನ್ನ ಅಲ್ಲಿ ಒಂದೇ ವೇದಿಕೆಯಲ್ಲಿ ಊರು ಮೆರವಣಿಗೆ ಹಬ್ಬಕ್ಕಿಂತ ಹೆಚ್ಚಾಗಿ ಅವರು ಇವತ್ತು ಒಂದು ಮಾತಂದ್ರು, ಇಲ್ಲಿ ಬಂದಿರಬೇಕಂತ. ಈಗ ನಮ್ಮ ಮಾಧವ ಸ್ವಾಮಿಗಳಾಗ್ಲಿ ಮತ್ತೆ ಮಾಧವ ಸ್ವಾಮಿಗಳಾಗ್ಲಿ ಅವ್ರ ಮನಸ್ಸಲ್ಲಿ ದೇವರುಗಳನ್ನ ಅವ್ರು ಆರಾಧನೆ ಮಾಡ್ತಾರೆ. ಸೊ ಆ ಒಂದು ಇದ್ರಲ್ಲಿ ಇವ್ರನ್ನ ಅವರು ಆ ತರ ಭಾವಿಸಿದ್ದಾರೆ ಅಂತಂದ್ರೆ ಅಂತ ವ್ಯಕ್ತಿ ಇವತ್ತು ಎಲ್ಲಾರ ಬಾಯಲ್ಲಿ ಬರ್ತಾ ಇರೋದು. ಇವತ್ತು ನಮ್ಮ ಈ ಭಾಗದಲ್ಲಿ ಒಂದು 2ನೇ ಅಂಬೇಡ್ಕರ್ ನೋಡ್ತಾ ಇದೀವಿ ಅಂತಂದ್ರು, ಅದಂತೂ ಸತ್ಯವಾದ ಮಾತು. ಇದು ಬರೀ ಮಾತುಗಳಿಗೆ ಅಲ್ಲ, ಯಾಕಂದ್ರೆ ಇವತ್ತು ಎಲ್ಲಾ ಧರ್ಮದವರು ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಇಷ್ಟೊಂದು ಸಕ್ಸಸ್ ಮಾಡಿದ್ದಾರೆ ಅಂತಂದ್ರೆ ಅವ್ರ ಮನಸ್ಸು ಎಂತದಂತ ಅಂದ್ಬಿಟ್ಟು ಇಡೀ ದೇಶನ ನೋಡುತ್ತೆ. ಮತ್ತೆ ನಿಮ್ಗೂ ನಾವು ಇಲ್ಲಿ ಬಂದಿರುವಂತ ಮೀಡಿಯಾದವ್ರಿಗೂ ಕೈ ಜೋಡಿಸಿ ಕೇಳ್ಕೊಂತೀವಿ, ಇಂಥವ್ರು ಇನ್ನೂ ನೀವು ಮುಂದಕ್ಕೆ ತರಬೇಕು. ಅವ್ರು ಆಲ್ರೆಡಿ ಇವತ್ತು ರಾಜ್ಯ ಮಟ್ಟದಲ್ಲೇ ಅಲ್ಲ, ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ರಾಷ್ಟ್ರೀಯ ಮಟ್ಟದಲ್ಲೂ ಇವತ್ತು ಸಂಘಟನೆ ತುಂಬಾ ಅದ್ಭುತವಾಗಿ ಬೆಳೀತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಎಲ್ಲಾ ಭಾಗಗಳಲ್ಲಿ ಬಡವರನ್ನೆಲ್ಲ ಗುರುತಿಸಿ ಈ ಸಂಘಟನೆ ಅವ್ರಿಗೆ ಏನೋ ಒಂದು ದಾರಿದೀಪ ಅಂತ ಮಾಡ್ಕೊಡುತ್ತೆ ಅಂತ ಅಂದ್ಬಿಟ್ಟು ನಾನು ಮಾತುಗಳನ್ನು ಮುಗಿಸ್ತೀನಿ. ವಿಶೇಷವಾಗಿ ತುಂಬಾ ಖುಷಿ ತರುವಂತ ದಿನ. ಯಾಕೆ ಅಂತಂದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಎಲ್ಲರೂ ಜೂನಿಯರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರು. ಅದಕ್ಕೂ ಮಿಗಿಲಾಗಿ ಅವರ ಮನಸ್ಸಲ್ಲಿ ಎಷ್ಟು ಇವತ್ತು ಭಾವಮುಖರಾದ್ರು ಅಂತಂದ್ರೆ, ನಾನು ಮಾಡುವಂತ ಒಳ್ಳೆ 4 ಜನನ ಒಟ್ಟಿಗೆ ನೋಡೋದು ತುಂಬಾ ಕಷ್ಟ ಇದೆ. ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇಡೀ ನಾನಾ ತಾಲೂಕುಗಳಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲಾ ಜನರನ್ನು ಒಂದಾಗಿ ಒಟ್ಟುಗೂಡಿಸಿರುವಂತದ್ದು ಅವರ ಒಳ್ಳೆ ಗುಣ, ಅವರೊಂದು ಸೇವೆಯ ಮನೋಭಾವ. ವಿಶೇಷವಾಗಿ ಎಲ್ಲಾ ಧರ್ಮಗಳನ್ನ ಸಮಾನತೆಯಿಂದ ನೋಡ್ತಾ ಇದ್ದಾರೆ, ಅದು ತುಂಬಾ ವಿಶೇಷವಾದ ಕಾರ್ಯ. ಯಾಕೆಂತಂದ್ರೆ ಎಲ್ಲ ಗ್ರಂಥಗಳು ಹೇಳುತ್ತೆ, ಪವಿತ್ರ ಗ್ರಂಥಗಳು, ನೀನು ನಿನ್ನನ್ನು ಪ್ರೀತಿಸುವ ರೀತಿಯಲ್ಲಿ ಇತರರನ್ನು ಪ್ರೀತಿಸಿ ಅಂತ. ಅದು ನಮ್ಮ ಭಾರತೀಯ ಸೇವಾ ಸಮಿತಿಯ ಉದ್ದೇಶವಾಗಿದೆ. ಎಲ್ಲಾ ಸರ್ವ ಧರ್ಮಗಳ ಸಮಾನತೆ. ಇವತ್ತು ವಿಶೇಷವಾಗಿ ಎಲ್ಲಾ ದೊಡ್ಡವ್ರ ಮುಂದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೂ ರಾಜ್ಯ ಅಧ್ಯಕ್ಷರಿಗೂ ಇದೇ ರೀತಿ ಜನರ ಸಹಕಾರ, ದೇವರ ಆಶೀರ್ವಾದ ಸದಾ ಇರಲಿ, ನಮ್ಮ ಹೆಣ್ಮಕ್ಳ ಆಶೀರ್ವಾದ ಅವ್ರ ಜೊತೆಲಿ ಇರುತ್ತೆ ಅಂತ ಹೇಳ್ತಾ ಈ 2 ಮಾತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರಿಗೆ ಸಮಸ್ತ ನಾಡಿನ ಜನತೆಗೆ ಲಕ್ಷ್ಮಿ ಮಾಡುವ ನಮಸ್ಕಾರಗಳು. ಇದು ನಾಡಿನ ಹಬ್ಬ. ಈ ದಿನ ನಾಡಿನ ಹಬ್ಬ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾನು ಇವತ್ತು ಯಾವ ಲೆವೆಲ್ಗೆ ಬೆಳೆದಿದ್ದೀನಿ ಅಂದ್ರೆ ಅದಕ್ಕೆಲ್ಲ ಕಾರಣವರು ನಮ್ಮ ಹುಡಿ ಚಿನ್ನಣ್ಣವರು. ಯಾಕೆಂದ್ರೆ ಒಂದು ಡಾಕ್ಟ್ರೇಟ್ ಕೊಟ್ಟಾಗ ಎಲ್ಲರೂ ಹೊಂದ್ಕೊಂಡಿರ್ಬೋದು, ರಾಷ್ಟ್ರದಲ್ಲಿ, ಸಮಾಜದಲ್ಲಿ, ಯಾಕೆಂದ್ರೆ ಒಂದು ಹೆಣ್ಣು ಮಕ್ಕಳನ್ನ ಯಾವ ಕ್ಯಾಸ್ಟಲ್ಲಿ ಇದ್ದೀವಿ ಅಂತ ಅವ್ರು ಯಾವತ್ತೂ ಭೇದ ಭಾವ ಮಾಡಿದವರಲ್ಲ. ಒಂದು ಅಕ್ಕ ತಂಗಿಯಾಗಿ ಜೊತೆಲಿ ಇಟ್ಕೊಂಡು ಕೆಲಸ ಮಾಡಿದಂಥ ಮಹಾನ್ ವ್ಯಕ್ತಿ ಅಂದ್ರೆ ಅದು ಹುಡಿ ರಾಮಚಂದ್ರಣ್ಣನವರು. ಯಾಕೆಂದ್ರೆ ಅವರಿಗೆ ಧರ್ಮ ಜಾತಿ ಏನೂ ಗೊತ್ತಿಲ್ಲ. ಅವರು ಒಂಥರ ಕರುಣಾಮಯಿ. ನಾನು ನೇರವಾಗಿ ಹೇಳ್ತೀನಿ, ನಾನೊಂದು ಸ್ಟೇಟ್ ಲೆವೆಲ್ ಲೀಡರ್ ಆಗಿ ಹೇಳ್ತಾ ಇದ್ದೀನಿ. ಅವ್ರು ಯಾವತ್ತೂ ಆ ಸಮುದಾಯದಲ್ಲಿ ಒಂದು ಈಗ ಹೇಳಿದ್ರು ಯಾರೋ ಒಬ್ರು ಅಂಬೇಡ್ಕರ್ ರೂಪದಲ್ಲೇ ನೋಡ್ತಾ ಇದ್ದೀವಿ. ಯಾಕೆಂದ್ರೆ ಸರ್ವ ಧರ್ಮಗಳಿಗೆ ಅವರು ತಲೆ ಬಾಕೊಂಡು ಕೆಲಸ ಮಾಡಿದಂಥ ಮಹಾನ್ ಭಾವರು. ಇವತ್ತು ಹೆಣ್ಣು ಮಕ್ಕಳಿಗೆ ನಾನು ಸ್ಫೂರ್ತಿಯಾಗಿ ನಿಂತಿದ್ದೀನಪ್ಪ ಅನ್ನಂತ ಒಂದು ಧೈರ್ಯ ಕೊಟ್ಟ ಮಹಾನ್ ಭಾವರು. ನಾವು ಹೇಳ್ಬಾರ್ದು, ಅವ್ರ ಮುಂದೆ ನಾವೆಲ್ಲ ಚಿಕ್ಕವರು, ಅವ್ರ ಮುಂದೆ ನಿಂತು ಮಾತಾಡೋ ಶಕ್ತಿನೂ ನಮಗಿಲ್ಲ. ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ, ಇಲ್ಲಿ ಬಂದಿರೋಂಥ ರಾಜಕಾರಣಿಗಳು, ಅಧ್ಯಕ್ಷಗಳು, ಮುಖಂಡರು ತುಂಬಾ ಶ್ರಮೆ ಪಟ್ಟು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಇದು ತುಂಬಾ ಯಶಸ್ವಿ ಆಗ್ಲಿ, ರಾಷ್ಟ್ರ ಮಟ್ಟಕ್ಕೆ, ಜಿಲ್ಲಾ ಮಟ್ಟಕ್ಕೆ ಎಲ್ಲ ತಲುಪಲಿ ಅಂತ ಹೇಳ್ತಾ ಬಂದಿರಂತ ನನ್ನ ಪ್ರೀತಿಯ ಹೋರಾಟಗಾರರಿಗೆ ಹೃದಯಪೂರ್ವಕವಾಗಿ ಹಾಗೂ ನಮ್ಮ ಅಣ್ಣನವರಿಗೂ ಧನ್ಯವಾದಗಳು. ಭಾರತೀಯರ ಸೇವಾ ಸಮಿತಿಯಿಂದ ಇವತ್ತು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದವರೆಗೂ ಕೂಡ ಇವತ್ತಿನ ಅನ್ಯಾಯವನ್ನು ತಿರುಗಿ ನೋಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇವತ್ತು ಅಂಬೇಡ್ಕರ್ ಅಂದರೆ ಏನು ಅನ್ನೋದನ್ನು ಯಾವ ಶಾಸಕರು ಮಾಡಿಲ್ಲ, MP ಗಳು ಮಾಡಿಲ್ಲ, ರಾಜಕಾರಣಿಗಳು ಮಾಡಿಲ್ಲ, ಅಧಿಕಾರಿಗಳು ಕೂಡ ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇವತ್ತು ಪ್ರತಿ ತಾಲೂಕು ಹಳ್ಳಿಲಿ ಮಾಡಬೇಕಾದ ಕಾರ್ಯಕ್ರಮ ಇವತ್ತು ಸರಿಯಾಗಿ ಒಂದು ಫೋಟೋ ಇಟ್ಟು ಕೂಡ ಪೂಜೆ ಮಾಡಲ್ಲ. ಆದರೆ ಇಡೀ ವಿಶ್ವನೇ ನೋಡೋ ಅಂಥ ಒಂದು ಕಾರ್ಯಕ್ರಮನ ಇವತ್ತು ಭಾರತೀಯರ ಸೇವಾ ಸಮಿತಿ ಊಡಿಲಿ ಡಾಕ್ಟರ್ ರಾಮಚಂದ್ರ ಊಡಿ ಚಿನ್ನಿ ಅಣ್ಣನ ಹಾಗೂ ಅಮರನ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಅಮರ ಅಣ್ಣ ಇವತ್ತು ರಾಜ್ಯಾಧ್ಯಕ್ಷರು, ಇವತ್ತೇನು ನಮ್ಮ ಚಿನ್ನಿ ಅಣ್ಣನ ಜೊತೆಗೆ ಇವತ್ತು ಎಲ್ಲ ಸರ್ವಧರ್ಮದ
ಗುರುಗಳು ಹಾಗೂ ಸಂತೋಷ್ ಹೆಗಡೆ ಸರು, ಚೇತನ್ ಸರು ಇವತ್ತು ಸಂವಿಧಾನ ಅಂದರೆ ಏನು ಅನ್ನೋದನ್ನು ನಾವು ಪ್ರತಿ ಮನೆಯಲ್ಲಿ ಇಟ್ಕೊಂಡು ಪ್ರತಿದಿನ ಒಂದು ಹಾಳಿ ಓದಬೇಕು, ಒಂದು ಪೇಜನ್ನು ಒಂದು ಪುಟ ಓದ ಅಂತ ಒಂದು ಕೆಲಸ ಮಾಡಬೇಕು. ಅಂಥದ್ರಲ್ಲಿ ಈ ರೀತಿ ಜಾಗೃತಿ ಮೂಡಿಸುವುದರ ಜೊತೆಗೆ ಸಂವಿಧಾನದ ಬಗ್ಗೆ ತಿಳಿಸುವುದರ ಮೂಲಕ ಈ ಒಂದು ಸಂಘಟನೆಗಳು ಮಾಡ್ತಾ ಇದ್ದಾವಂದ್ರೆ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿ ಭಾರತೀಯರ ಸೇವಾ ಸಮಿತಿ ನಿಜವೂ ಮೊದಲನೇ ಸ್ಥಾನ ಐತೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಹಾವೇರಿಯಿಂದ ಇವತ್ತು ಬೆಳಗ್ಗೆ ನಾವು ಮಳೆ ಇದ್ರೂ ಕೂಡ ನಮ್ಗೆ 2 ಗಂಟೆ 3 ಗಂಟೆವರೆಗೂ ಮಳೆ ಬಿಡಲೇ ಇಲ್ಲ. ಆದರೂ ಕೂಡ 4 ಗಂಟೆ ಬಸ್ ಹತ್ತಿದ್ರೆ ಇಲ್ಲ 10 ಗಂಟೆಗೆ ಬರೋಕ್ಕಾಯ್ತು. ಪ್ರತಿ ಒಂದೇ ಜಿಲ್ಲೆಯಿಂದ ಬಂದಿಲ್ಲ ಸರ್. ಹಾವೇರಿ, ಬೀದರ್, ಗುಲ್ಬರ್ಗ, ರಾಯಚೂರು, ಚಿಕ್ಕಮಂಗ್ಳೂರು, ಧಾರವಾಡ, ಇವತ್ತು ಹುಬ್ಳಿ, ಈ ಕಡೆ ಕೋಲಾರ, 32 ಜಿಲ್ಲೆಗಳಲ್ಲಿ ಮಿನಿಮಮ್ ಒಂದು 20 ಜಿಲ್ಲೆವರೆಗೂ 25 ಜಿಲ್ಲೆವರೆಗೂ ಸಾಯಂಕಾಲದಲ್ಲಿ ಸೇರ್ತಾರೆ. ಇವತ್ತೇನು ಮೆರವಣಿಗೆ ನಡೆದಿದೆ, ಒಂದು 20 ಜಿಲ್ಲೆಯವರು ಇವ್ರ ಜೊತೆ ಹೆಜ್ಜೆ ಹಾಕಿದ್ದೀವಿ. ಅವರು ಅನಾರೋಗ್ಯದಲ್ಲಿ ಇದ್ದರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಇಷ್ಟು ಅದ್ಧೂರಿಯಾಗಿ ಮಾಡಿದ್ದಾರೆ ಅಂದರೆ ತನಗೋಸ್ಕರ ಅಲ್ಲ ಸರ್. ಮುಂದಿನ ದಿನಗಳಲ್ಲಿ ಇವತ್ತು ಅಂಬೇಡ್ಕರ್ ಬಗ್ಗೆ ಆಗಿರ್ಬೋದು, ಮುಂದಿನ ಪೀಳಿಗೆಗಾಗಿರ್ಬೋದು, ಇವತ್ತು ನಾವು ಜನಜಾಗೃತಿ ಮಾಡಬೇಕು, ನಾವು ಧೈರ್ಯದಿಂದ ಬದುಕಬೇಕು ಅನ್ನೋದನ್ನು ಈ ಒಂದು ಕಾರ್ಯಕ್ರಮದಿಂದ, ಸಮಾವೇಶದಿಂದ ಇವತ್ತು ಮಾಡಿಕೊಟ್ಟಿದ್ದಾರೆ. ಗೂಡಿ ಚಿನ್ನಣ್ಣವ್ರಿಗೆ ಆರೋಗ್ಯ, ಆಯುಷು, ಸಂಪತ್ತನ್ನು ಕೊಡಲಿ. 3 ವರ್ಷ ನೀವೆಲ್ಲರೂ ಕೂಡ ಮಾಧ್ಯಮದವರು, ಇವತ್ತು ಪೊಲೀಸ್ ಸಿಬ್ಬಂದಿ ಸಾಕಷ್ಟು ಸಪೋರ್ಟ್ ಮಾಡಿದ್ದೀರಾ. ನಿಮ್ಮ ಆಶೀರ್ವಾದ ಸದಾ ಅಣ್ಣನ ಮೇಲೆ, ನಮ್ಮ ಭಾರತೀಯರ ಸೇವಾ ಸಮಿತಿ ಮೇಲೆ ಇರಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಮಂಜುಳಾ ಎಸ್ ಅಕ್ಕಿ, ಹಾವೇರಿ.